ಅನಗನಗೆ ಸೊಪ್ಪು ಹೊಲದಲ್ಲಿ ನೀರು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಹರಡಿರುತ್ತೆ. ಈ ಸೊಪ್ಪಿಗೆ ಬೆಳೆಯೋದಕ್ಕೆ ಯಾವುದೇ ಆದ ಮೇಂಟೆನೆನ್ಸ್ ಇಲ್ಲವೇ ಇಲ್ಲ. ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಬೆಳ್ಕೊಂಬಿಟ್ಟಿರುತ್ತೆ ಈ ಸೊಪ್ಪು. ಈ ಸೊಪ್ಪಿನ ಉದ್ಕ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ 2 ಬಾಯಿ ಬೇಕು ಅನಿಸುತ್ತೆ. ಕೇಳೋದಕ್ಕೆ 2 ಕಿವಿ ಸಾಲದು ಅಂತ ಹೇಳ್ತೀವಲ್ಲ, ಹಾಗೆ ತಿನ್ನೋದಕ್ಕೆ 2 ಬಾಯಿ ಇರಬೇಕು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ಸೊಪ್ಪಿನ ಉದ್ಕ. ನಾನು ಮೊನ್ನೆ ಊರಿಗೆ ಹೋದಾಗ ಕಿತ್ಕೊಂಡು ಬಂದಿದ್ದೆ ಅನಗನಿಗೆ ಸೊಪ್ಪನ್ನು. ಅದನ್ನು ಈಗ ನಾನು ಉದ್ಕ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಬಂದಿದ್ದೀರೋ ಅವರಿಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪೂಜಾ. ಬನ್ನಿ ನೋಡ್ಕೊಳ್ಳುವ ಉದ್ಕ ಮಾಡ್ಕೊಳ್ಳೋದು. ನಾನು ಮೊದಲಿಗೆ ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇರೋದು ಸಾಂಬಾರನ್ನು. ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ. ಅಂದರೆ ನೀರನ್ನ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿ ಆಮೇಲೆ ಬೇಳೆ ತೊಳೆದಾಕೊಂಡು ನಾನು ಬೇಳೆ ಬೇಯಿಸ್ಕೊಳ್ತಾ ಇದ್ದೀನಿ. ನನಗೆ ಉದ್ಕನ ಕುಕ್ಕರಲ್ಲಿ ಮಾಡ್ಕೊಳ್ಳೋದು ಇಷ್ಟ ಆಗೋದಿಲ್ಲ. ಹಾಗಾಗಿ ಪಾತ್ರೆಯಲ್ಲೇ ಮಾಡ್ಕೊಳ್ತೀನಿ. ಕುಕ್ಕರಲ್ಲಿ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತಂದರೆ ಬೇಳೆ ತುಂಬ ಬೆಂದೋಗ್ಬಿಡುತ್ತೆ. ಆವಾಗ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊಪ್ಪಿನ ಜೊತೆಗೆ ಕಾಳಾಗಿ ಬೇಳೆ ಸಿಕ್ಕರೆ ತುಂಬ ಚೆನ್ನಾಗಿ. ಹಾಗಾಗಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ತೀನಿ. ಅಡುಗೆ ಮಾಡುವಾಗ ಕೊಬ್ಬರಿ ತುರಿಯನ್ನು ಬಾಯಿಗೆ ಹಾಕ್ಕೊಳ್ಳೋದು ರೂಢಿ ನನಗೆ. ಹಾಗಾಗಿ ತಿಂತಾನೆ ಮಸಾಲೆ ಜೋಡಿಸ್ಕೊಳ್ತಾ ಇದ್ದೀನಿ ನಾನು. ಈರುಳ್ಳಿ ಟೊಮೊಟೊನ ಬೇಳೆ ಬೇಯುವಾಗಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು. ನಾನು ಆ ರೀತಿ ಮಾಡ್ತಾ ಇಲ್ಲ ಇವತ್ತು. ಬೇಳೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿಯೂ ಸಹ. ಆವಾಗವಾಗ ಈ ರೀತಿ ಮಾಡ್ಕೊಳ್ತಾ ಇರ್ತೀನಿ. ಇದು ಸ್ವಲ್ಪ ಬೆಂದರೆ ಸಾಕು. ಟೊಮೊಟೊ ಈರುಳ್ಳಿ ಜೊತೆಗೆ ಬೇಳೆನೂ ಬೇಯ್ತಾ ಇದೆ. ಇದ್ರ ಜೊತೆಗೆ ನಾನು ಮೆಣಸಿನ್ಕಾಯಿನೂ ಹುರ್ಕೊಳ್ತಾ ಇದ್ದೀನಿ. ಅಂದರೆ ಉಗುರು ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂದರೆ ಎಣ್ಣೆ ಏನು ಬಳಸಿಲ್ಲ ನಾನು, ಹಾಗೆ ಹುರ್ಕೊಳ್ತಾ ಇದ್ದೀನಿ. ಖಾರ ಇರೋ ಕಾರಣ ಸ್ವಲ್ಪನೇ ಹಾಕ್ಕೊಳ್ತಾ ಇರೋದು ನಾನು ಒಣಮೆಣ್ಸಿನ್ಕಾಯಿನ. ನೀವು ಸಹ ನೋಡಿ ಹಾಕ್ಕೊಳ್ಳಿ ಖಾರನ. ಹಾಗೆ ಸೊಪ್ಪಿಗೂ ಮತ್ತು ಸಾಂಬಾರಿಗೂ 2 ಸೇರಿ ಹುರಿತಾ ಇರೋದು ನಾನು. ಇನ್ನೊಂದು ಏನಪ್ಪ ಅಂತಂದರೆ ನಾನು ನೈಟು ಬೇಗ ಊಟ ಮಾಡಬೇಕು ಅನ್ನೋ ಕಾರಣಕ್ಕೆ ಮಧ್ಯಾಹ್ನ ಊಟನ ಸ್ಕಿಪ್ ಮಾಡಿಬಿಟ್ಟಿದ್ದೆ. ಹಾಗಾಗಿ ತುಂಬಾ ಹಶ್ವಾಗ್ಬಿಟ್ಟಿತ್ತು ನನಗೆ. ಹಾಗಾಗಿ ಬೇಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಸಾಂಬಾರಿಗೆ ಮಸಾಲೆ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ. ಟೊಮೊಟೊ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಕೊಬ್ಬರಿ ತುರಿ, ಹುಣಸೆಹಣ್ಣು, ಜೀರಿಗೆ, ಮೆಣಸು, ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಬೆಂದಿರುತ್ತಲ್ವ ಬೇಳೆ, ಅದನ್ನು ಹಾಕ್ಕೊಂಡು ನಂತರ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಣಮೆಣ್ಸಿನ್ಕಾಯಿ. ಏನಪ್ಪ ಅಂತಂದರೆ ನಾನು ಇಲ್ಲಿ ಕೊತ್ತಂಬರಿನ ಮಿಸ್ ಮಾಡಿಬಿಟ್ಟಿದ್ದೀನಿ. ವಿಡಿಯೋದು ಕ್ಯಾಪ್ಚರ್ ಆಗಿಲ್ಲ, ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ. ನೀವು ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ನೀವು ರುಬ್ಕೋಬೇಕಾಗುತ್ತೆ ಮಸಾಲೆನ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ ನಮ್ಮ ಮಸಾಲೆ. ಜೊತೆಗೆ ಬೇಳೆ ಸ್ವಲ್ಪ ಬೆಂದಿದೆ ಅಲ್ವಾ, ಹಾಗಾಗಿ ಸೊಪ್ಪನ್ನು 2-3 ಸಲ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಈ ಸೊಪ್ಪನ್ನು ಬೇಳೆ ಜೊತೆಗೆ ಬೇಯಿಸ್ಕೊಳ್ತೀನಿ. ಆಗಲೇ ಹೇಳಿದ್ನಲ್ಲ, ನೈಟು ಬೇಗ ಊಟ ಮಾಡಬೇಕು ಅಂತೇಳಿ ಮಧ್ಯಾಹ್ನ ಊಟ ಮಾಡಲಿಲ್ಲ ಅಂತಂದ್ಬಿಟ್ಟು. ಯಾಕೆ ಈ ರೀತಿ ಮಾಡಿದೆ ನಾನು ಅಂತಂದರೆ ಸ್ವಲ್ಪ ಸೋಂಬೇರಿತನ ಆಗುತ್ತೆ ಅವಾಗವಾಗ ಊಟ ಮಾಡೋದಕ್ಕೆ. ಹಾಗಾಗಿ ನಾನು ಮಧ್ಯಾಹ್ನ ಏನು ಬಿಡು ಊಟ ಮಾಡೋದು ಅಂತಂದ್ಬಿಟ್ಟು ಒಂದೇ ಸಲ ಸಂಜೆ ಅಡುಗೆ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಈ ರೀತಿ ಮಾಡಿದೆ. ಎಷ್ಟು ಹಶ್ವಾಗಿತ್ತು ಅಂತಂದರೆ ಯಾವಾಗ ಊಟ ಮಾಡ್ತೀನಪ್ಪ ಅನಿಸ್ಬಿಟ್ಟಿತ್ತು. ಹಶ್ವಾದಾಗಲೇ ಊಟದ ಬೆಲೆ ಗೊತ್ತಾಗೋದು ನಿಜವಾಗ್ಲೂ. ಅದಕ್ಕೆ ನನಗೆ ಯಾವಾಗ ಅಡುಗೆ ಆಗುತ್ತೆ, ಯಾವಾಗ ಊಟ ಮಾಡ್ತೀನಿ ಅಂತೇಳಿ ಅಡುಗೆ ಮಾಡುವಾಗಲ್ಲ ಅದೇ ಯೋಚನೆ ನನಗೆ. ಯಪ್ಪ ಭಗವಂತ, ಈ ರೀತಿ ಯಾರು ಮಾಡೋಕ್ಕೆ ಹೋಗಬೇಡಿ. ಟೈಮ್ಗೆ ಕರೆಕ್ಟಾಗಿ ಊಟ ಮಾಡಿ, ಏನೂ ಆಗೋದಿಲ್ಲ. ಅಂದರೆ ಒಳ್ಳೆಯ ಆಹಾರ ಸೇವಿಸಿ ಅಂತ ಹೇಳ್ತೀನಿ ಅಷ್ಟೇ. ಈಗ ಸೊಪ್ಪು ಚೆನ್ನಾಗಿ ಬೆಂದಿದೆ. ನೀರು ಸಪ್ರೇಟು ಹಾಗೆ ಸೊಪ್ಪನ್ನು ಸಪ್ರೇಟು ಮಾಡ್ಕೊಳ್ತಾ ಇದ್ದೀನಿ ನಾನು. ಬೇಳೆ ಸೊಪ್ಪು ಬೇಯಿಸ್ಕೊಂಡಿರುವಂತಹ ಪಾತ್ರೆಗೆ ನಾನು ನೀರನ್ನು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಈ ಸೊಪ್ಪು ಸ್ವಲ್ಪ ಚೆನ್ನಾಗಿ ಆರ್ಕೊಳ್ಳಿ ಅಂತೇಳಿ ಇದನ್ನು ತೆಗೆದಿಟ್ಕೊಂಡು ನಂತರ ನಾನು ಮಸಾಲೆನ ರುಬ್ಕೊಳ್ತೀನಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ.
ನೀವು ಲೈಕ್ ಮಾಡಿದ್ರೆ ನನಗೆ ಇನ್ನೂ ಚೆನ್ನಾಗಿ ವೀಡಿಯೋಸ್ನ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಿದಾಗ ಆಗುತ್ತೆ. ಲೈಕ್ ಮಾಡಿದ್ದೀರಾ ಅಂತ ನಂಬ್ತೀನಿ. ಹಾಗೆ ನಾನು ಬೇಳೆ ಬೇಯಿಸ್ಕೊಂಡಿರುವಂತಹ ನೀರಿಗೆ ಎಲ್ಲ ಮಸಾಲೆನ ಚೆನ್ನಾಗಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಜೊತೆಗೆ ಒಗ್ಗರಣೆ ಮಾಡಿಕೊಂಡು ಕುದಿಸ್ಕೊಂಡ್ರೆ ಸೂಪರಾದ ಅನಗನಗೆ ಸೊಪ್ಪಿನ ಸಾಂಬಾರು ರೆಡಿಯಾಗುತ್ತೆ. ಈ ಸಾಂಬಾರನ್ನ ತಿಂದವರೇ ಪುಣ್ಯವಂತರು. ಈ ರೀತಿ ಅಡುಗೆ ಮಾಡ್ಕೊಂಡು ತಿಂದರೆ ಯಾವ ಚಿಕನ್ನು ಮಟನ್ನು ಬೇಕಾಗೋದೇ ಇಲ್ಲ ಗೊತ್ತಾ. ಏನಂತಂದರೆ ಈಗ ಶ್ರಾವಣ, ಈಗ ಮಟನ್ನು ಚಿಕನ್ನು ಮರಿಬೇಕು ಅಂತಂದರೆ ಈ ರೀತಿ ಸೊಪ್ಪಿನ ಉದ್ಕಗಳನ್ನು ಮಾಡ್ಕೊಂಡು ತಿಂತಾ ಇದ್ದರೆ ಅದನ್ನೆಲ್ಲ ಮರಿತೀನಿ. ಈಗ ನಾನು ಸೊಪ್ಪಿಗೆ ಮಸಾಲೆನ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಗೆ ಮಾಡ್ಕೊಳ್ತೀನಿ ಅಂತಂದರೆ ಒಣಮೆಣ್ಸಿಕಾಯಿ, ಉಪ್ಪು ಹಾಗೆ ಬೆಳ್ಳುಳ್ಳಿನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಈ ಮಸಾಲೆ ಇರುತ್ತೆ ಅಂತಂದರೆ ಭಗವಂತ ತಿಂದವರಿಗೆ ಗೊತ್ತು ಈ ರುಚಿ. ಈ ರೀತಿ ಮಾಡಿಕೊಂಡು ನಾನು ಸೊಪ್ಪಲ್ಲಿ ಇರುವಂತಹ ನೀರಿನಂಶನೆಲ್ಲ ಹಿಂಡ್ಕೊಂಡು ಆ ಮಸಾಲೆಗೆ ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಸೊಪ್ಪು ಹಿಂಡಿ ಮಿಕ್ಕಿರುವಂತಹ ನೀರನ್ನು ನಾನು ಮತ್ತೆ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆ ನೀರನ್ನ ವೇಸ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಪ್ಪ ಅಂತಂದರೆ ಅದರಲ್ಲೇ ಪೋಷಕಾಂಶಗಳೆಲ್ಲ ಇರುತ್ತೆ. ಹಾಗಾಗಿ ಆ ನೀರನ್ನ ವೇಸ್ಟ್ ಮಾಡಲಿಲ್ಲ ನಾನು, ಸಾಂಬಾರಿಗೆ ಹಾಕ್ಕೊಂಡೆ. ಈಗ ಸಾಂಬಾರು ರೆಡಿ, ಸೊಪ್ಪು ರೆಡಿ, ಜೊತೆಗೆ ಮುದ್ದೆ ಇದ್ದರೆ ಹೆಂಗೆ, ಮುದ್ದೆನೂ ಮಾಡ್ಕೊಂಡ್ಬಿಟ್ಟೆ ನಾನು. ಆಹಾಹಾ, ಸೂಪರಾದ ಅಡುಗೆ ರೆಡಿ. ಮುದ್ದೆ ಜೊತೆಗೆ ಮುದ್ದೆ ಅಷ್ಟೇ ಸೊಪ್ಪು ಹಾಕ್ಕೊಂಡು, ಸೊಪ್ಪಿನ ಜೊತೆಗೆ ಸಾಂಬಾರು ಹಾಕ್ಕೊಂಡು ಟೇಸ್ಟ್ ಮಾಡುವ ಸಮಯ ಬಂದಿದೆ. ಈಗ ಟೇಸ್ಟ್ ಮಾಡ್ಕೊಳ್ತೀನಿ. ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳ್ತೀನಿ ನೋಡಿ ನಿಮಗೆ. ಮುದ್ದೆ ಮುರ್ಕೊಂಡು ಉದ್ಕದಲ್ಲಿ ಮುದ್ದೆನ ಉರುಳಾಡಿ ತಿಂತಾ ಇದ್ದರೆ ಆಹಾ, ಮಧ್ಯಾಹ್ನದಿಂದ ಊಟ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು ಸಾಂಬಾರು, ಮುದ್ದೆ ಆಗಿ ಸೊಪ್ಪು. ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟಿಗೆ ಕಾಯ್ತಾ ಇರ್ತೀನಿ ನಾನು. ಈ ರೀತಿ ಸೊಪ್ಪಿಗೆ ನಾನು ಹಾಕಿದ್ನಲ್ಲ ಮಸಾಲೆನ, ಆ ರೀತಿ ಮಾಡ್ಕೊಂಡು ತಿಂದರೆ ಸ್ವರ್ಗ ಕಣ್ರಿ. ಹಾಗೆ ಇವತ್ತಿನ ವ್ಲಾಗು ಈಗಿತ್ತು. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.